ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 29/8/2025. ಬೆಳಗಿನ ತರಗತಿ 22/4/1968. ಪ್ರೀತಿಯ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ಅನೇಕ ಶಿಕ್ಷಕರು, ಅನೇಕ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ತಂದೆ ನಮಗೆ ಯಾವ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ? ಈ ಜ್ಞಾನ ಎಲ್ಲಕ್ಕಿಂತ ಭಿನ್ನವಾಗಿದೆ. ತಂದೆ ಜ್ಞಾನಸಾಗರ ಆಗಿದ್ದಾರೆ, ಆದರೆ ಎಲ್ಲವನ್ನೂ ತಿಳಿಸುವವರು ಎಂದು ಹೇಳುವುದಿಲ್ಲ. ಈ ರೀತಿ ಬಹಳ ಜನ ಹೇಳುತ್ತಾರೆ, ತಾವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ, ನಮ್ಮ ಮನಸ್ಸಿನೊಳಗೆ ಏನಿದೆ ಅದು ಕೂಡ ನಿಮಗೆ ಗೊತ್ತಿದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಆ ರೀತಿ ತಿಳಿದುಕೊಳ್ಳುವುದಿಲ್ಲ. ನೆನಪಿನ ಯಾತ್ರೆಯನ್ನು ಮಕ್ಕಳು ಮರೆಯಬಾರದು. ಬೆಳಗ್ಗೆ ಈ ಅಭ್ಯಾಸ ಮಾಡಬೇಕು. ಈ ಸಮಯದಲ್ಲಿ ಶಬ್ದ ಇರುವುದಿಲ್ಲ, ಏಕೆಂದರೆ ಅದು ನಿರ್ವಾಣಧಾಮಕ್ಕೆ ಹೋಗುವ ಯುಕ್ತಿಯಾಗಿದೆ. ಪಾವನರಾಗದೇ ವಿನಃ ಮಕ್ಕಳು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ, ಅಂದರೆ ಮೇಲೆ ಹಾರಲು ಸಾಧ್ಯವಿಲ್ಲ. ಇದು ಸಹ ಗೊತ್ತಿದೆ. ಯಾವಾಗ ಸತ್ಯಯುಗ ಇರುತ್ತದೆ ಆಗ ಎಷ್ಟೊಂದು ಆತ್ಮರುಗಳು ಮೇಲೆ ಇರುತ್ತಾರೆ, ಪರಮಧಾಮದಲ್ಲಿಯೇ ಇರುತ್ತಾರೆ. ಈಗ ಎಷ್ಟೊಂದು ಕೋಟಿಗಟ್ಟಲೆ ಆತ್ಮರುಗಳು ಇದ್ದಾರೆ. ಅಲ್ಲಿ 9 ಲಕ್ಷ ಮಾತ್ರ ಉಳಿಯುತ್ತಾರೆ. ಬಾಕಿ ಉಳಿದವರು ಪರಮಧಾಮಕ್ಕೆ ಹಾರಿ ಹೋಗುತ್ತಾರೆ. ಅವಶ್ಯವಾಗಿ ಯಾರಾದರೂ ಬಂದು ಮೇಲೆ ಹಾರುವುದಕ್ಕೆ ರೆಕ್ಕೆಗಳನ್ನು ಕೊಡುತ್ತಾರೆ ತಾನೆ. ಈ ನೆನಪಿನ ಯಾತ್ರೆಯಿಂದಲೇ ಆತ್ಮ ಪವಿತ್ರ ಆಗುತ್ತದೆ. ಇದರ ವಿನಃ ಬೇರೆ ಯಾವ ಉಪಾಯವೂ ಪಾವನ ಆಗುವುದಕ್ಕೆ ಇಲ್ಲ. ಪತಿತ ಪಾವನ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ, ಆದರೆ ಕೆಲವರು ಈಶ್ವರ ಎಂದು ಹೇಳುತ್ತಾರೆ, ಅಥವಾ ಪರಮಾತ್ಮ ಅಥವಾ ಭಗವಂತ ಎಂದು ಹೇಳುತ್ತಾರೆ. ಮೂರು ಒಂದೇ ಆಗಿದೆ, ಅನೇಕರು ಇಲ್ಲ. ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಲೌಕಿಕ ತಂದೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಅವರವರದೇ ತಂದೆ ಇದ್ದಾರೆ. ಸತ್ಯಯುಗದಲ್ಲಿ ಲೌಕಿಕ ತಂದೆ ಎಲ್ಲರಿಗೂ ಇರುತ್ತಾರೆ. ಪಾರಲೌಕಿಕ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ತಂದೆ ಯಾವಾಗ ಬರುತ್ತಾರೆ ಆಗ ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗುತ್ತಾರೆ. ಮತ್ತೆ ಅಲ್ಲಿ ಸುಖದಲ್ಲಿ, ಅಂದರೆ ಸತ್ಯಯುಗದಲ್ಲಿ ಆ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಗಾಯನವೂ ಸಹ ಇದೆ. ದುಃಖದಲ್ಲಿ ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ. ಸುಖದಲ್ಲಿ ಯಾರೂ ಕೂಡ ಭಗವಂತನನ್ನು ನೆನಪು ಮಾಡುವುದಿಲ್ಲ. ಅಲ್ಲಿ ದುಃಖ ಇರುವುದಿಲ್ಲ, ಅದು ಸಹ ಮುಗಿದಿದೆ. ಈಗ ತಂದೆ ಭೂತ, ಭವಿಷ್ಯ, ವರ್ತಮಾನದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ವೃಕ್ಷದ ಭೂತ, ಭವಿಷ್ಯ, ವರ್ತಮಾನದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಇದೆ. ಭೂತಕಾಲದ ಬಗ್ಗೆ ನೀವು ಮಕ್ಕಳಿಗೆ ಗೊತ್ತಿದೆ. ಹೇಗೆ ಬೀಜದಿಂದ ವೃಕ್ಷ ಹೊರಗೆ ಬರುತ್ತದೆ, ನಂತರ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾ ಈಗ ಅಂತಿಮ ಸ್ಥಿತಿಗೆ ಬಂದು ನಿಂತಿದೆ. ಇದನ್ನೇ ಆದಿ, ಮಧ್ಯ, ಅಂತ್ಯ ಎಂದು ಹೇಳಲಾಗುತ್ತದೆ. ಇದು ಅನೇಕ ಧರ್ಮಗಳ, ಅನೇಕ ಮುಖಗಳ ವೃಕ್ಷ ಆಗಿದೆ. ತಮ್ಮದೇ ಆದ ಪಾತ್ರ ಇದೆ. ಹೂಗಳಲ್ಲಿಯೂ ನೋಡಿರಿ, ಹೇಗೆ ವೃಕ್ಷ ಇರುತ್ತದೆ ಅದೇ ರೀತಿ ವೃಕ್ಷದಿಂದ ಹೂಗಳು ಬರುತ್ತವೆ. ಆ ವೃಕ್ಷದ ಎಲ್ಲ ಹೂವುಗಳು ಒಂದೇ ರೀತಿ ಇರುತ್ತವೆ. ಆದರೆ ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದಲ್ಲಿ ಅನೇಕ ಪ್ರಕಾರದ ಹೂಗಳು ಇದ್ದಾವೆ. ಅಲ್ಲಿ ಪ್ರತಿಯೊಂದು ವೃಕ್ಷಕ್ಕೂ ತನ್ನದೇ ಆದಂತಹ ಶೋಭೆ ಇರುತ್ತದೆ. ಈ ವೃಕ್ಷದಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ. ಹೇಗೆ ತಂದೆ ತಿಳಿಸುತ್ತಾರೆ, ಶ್ಯಾಮ ಸುಂದರ. ಇದು ದೇವಿ ದೇವತೆಗಳಿಗಾಗಿ ಇದೆ. ಯಾವಾಗ ಅವರು ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತಾರೆ ಆಗ ಅವರೇ ಸುಂದರ ಇರುವವರು ನಂತರ ಶ್ಯಾಮ ಆಗುತ್ತಾರೆ. ಶ್ಯಾಮ ಸುಂದರ
ಅನ್ಯ ಯಾವ ಧರ್ಮಗಳಲ್ಲಿಯೂ ಇಲ್ಲ. ಏಕೆಂದರೆ ಇಂತಹ ಧರ್ಮವೂ ಇದೆ, ಕಪ್ಪಾಗಿರುವವರು ಕಪ್ಪಾಗಿಯೇ ಇರುತ್ತಾರೆ. ಆಫ್ರಿಕಾದ ಕಡೆಗೆ ಹೋದರೆ ಎಷ್ಟೊಂದು ಕಪ್ಪಾಗಿ ಇರುತ್ತಾರೆ. ಅವರ ಮುಖವನ್ನೂ ಸಹ ನೋಡಿ. ಜಪಾನಿನಲ್ಲಿ ಇರುವವರ ಮುಖವನ್ನು, ಯುರೋಪ್ನಲ್ಲಿ ಇರುವವರ ಮುಖವನ್ನು, ಚೀನಾದಲ್ಲಿ ಇರುವವರ ಮುಖವನ್ನು ನೋಡಿರಿ. ಹಾಗೆ ಇಂಡಿಯಾದಲ್ಲಿ ಇರುವವರ ಮುಖವನ್ನು ನೋಡಿರಿ. ಎಷ್ಟೊಂದು ಚೇಂಜ್ ಆಗುತ್ತದೆ. ಇವರಿಗೇನೆ ಗಾಯನ ಇದೆ, ಶ್ಯಾಮ ಸುಂದರ. ಯಾವ ಧರ್ಮದವರಿಗೂ ಗಾಯನ ಇಲ್ಲ. ಕಪ್ಪಾಗಿರುವವರು ಮೊದಲು ಸುಂದರವಾಗಿದ್ದರು, ನಂತರ ಕಪ್ಪಾಗುತ್ತಾರೆ ಎಂದು ಅರ್ಥ ಅಲ್ಲ. ಅವರ ಮುಖಗಳೇ ಆ ರೀತಿ ಇದೆ. ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ. ಇದರಲ್ಲಿ ಅನೇಕ ಧರ್ಮಗಳು ಇವೆ. ಅವರು ಎಲ್ಲರೂ ಹೇಗೆ ನಂಬರ್ ವಾರ್ ಆಗಿ ಬರುತ್ತಾರೆ ಎನ್ನುವ ಜ್ಞಾನ ನೀವು ಮಕ್ಕಳಿಗೆ ಈಗ ಸಿಕ್ಕಿದೆ. ಸನ್ಯಾಸಿಗಳು ಈ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ. ಅವರು ಭಕ್ತಿ ಮಾರ್ಗದವರು ಆಗಿದ್ದಾರೆ. ಇದು 5000 ವರ್ಷಗಳ ವೃಕ್ಷ, ಒಂದು ಕಲ್ಪವಾಗಿದೆ. ಇದನ್ನು ವೃಕ್ಷ ಎಂದು ಕರೆಯಿರಿ ಅಥವಾ ಜಗತ್ತು ಎಂದು ಹೇಳಿರಿ. ಅರ್ಧ ಕಲ್ಪ ಭಕ್ತಿ ಅಂದರೆ ರಾವಣನ ರಾಜ್ಯ ಎಂದು ಹೇಳಲಾಗುತ್ತದೆ. 5 ವಿಕಾರಗಳ ರಾಜ್ಯ ನಡೆಯುತ್ತದೆ. ಕಾಮಚಿತೆಯ ಮೇಲೆ ಕುಳಿತು ಕಪ್ಪು ಪತಿತ ಆಗುತ್ತಾರೆ. ರಾವಣ ಸಂಪ್ರದಾಯದವರ ನಡತೆ ಹಾಗೂ ಈ ಸಂಪ್ರದಾಯದವರ ನಡತೆಗೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಮನುಷ್ಯರು ಇವರ ಮಹಿಮೆ ಮಾಡುತ್ತಾರೆ. ತಮ್ಮನ್ನು ನೀಚ ಪಾಪಿ ಎಂದು ಕರೆದುಕೊಳ್ಳುತ್ತಾರೆ. ಇದನ್ನೂ ಸಹ ತಂದೆ ತಿಳಿಸುತ್ತಿದ್ದಾರೆ. ನೀವೇ ಪೂಜ್ಯ ಹಾಗೂ ನೀವೇ ಪೂಜಾರಿ ಆಗುತ್ತೀರಿ. ಆದರೆ ಅವರು ಭಗವಂತನೇ ಪೂಜ್ಯ ಆಗುತ್ತಾರೆ, ನಂತರ ಅವರೇ ಪೂಜಾರಿಯಾಗುತ್ತಾರೆ. ಅನೇಕ ಪ್ರಕಾರದ ಮನುಷ್ಯರು ಇದ್ದಾರೆ. ನೀವು ಬಹಳ ಭಕ್ತಿ ಮಾಡಿದ್ದೀರಿ. ಪುನರ್ಜನ್ಮ ಪಡೆದುಕೊಳ್ಳುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ. ಮೊಟ್ಟ ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ, ಅಂದರೆ ಒಬ್ಬ ಶಿವನ ಭಕ್ತಿ ಮಾಡುತ್ತೀರಿ. ಇವರೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದಾರೆ. ನಂತರ ಭಕ್ತಿ ವ್ಯಭಿಚಾರ ಆಗುತ್ತದೆ, ಅಂದರೆ ಅನೇಕರ ಪೂಜೆಯನ್ನು ಮಾಡುತ್ತೀರಿ. ಈಗ ಅಂತ್ಯದಲ್ಲಿ ಸಂಪೂರ್ಣ ವ್ಯಭಿಚಾರ, ಅಂದರೆ ಅರ್ಥ ಅನೇಕರ ಭಕ್ತಿಯನ್ನು ಮಾಡುತ್ತಾ ಇದ್ದೀರಿ. ಮತ್ತೆ ತಂದೆ ಬಂದು ಅವ್ಯಭಿಚಾರಿ ಜ್ಞಾನ ಕೊಡುತ್ತಾರೆ. ಅವರು ಶಾಸ್ತ್ರಗಳನ್ನೇ ಜ್ಞಾನ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದ ಶಾಸ್ತ್ರಗಳ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ. ಇದು ಭಕ್ತಿಯ ಅಭಿಮಾನ. ಭಕ್ತಿಗೂ ಅಭಿಮಾನ ಇದೆ, ಹಾಗೆಯೇ ಜ್ಞಾನಕ್ಕೂ ಅಭಿಮಾನ ಇದೆ. ಭಕ್ತಿಯಲ್ಲಿ ಅಭಿಮಾನ ಬಂದರೆ ಅದನ್ನು ದುರ್ಗತಿಯ ಅಭಿಮಾನ ಎಂದು ಹೇಳುತ್ತಾರೆ, ಹಾಗೂ ಜ್ಞಾನದ ಅಭಿಮಾನವನ್ನು ಸದ್ಗತಿಯ ಅಭಿಮಾನ ಎಂದು ಹೇಳುತ್ತಾರೆ. ಏಕೆಂದರೆ ಜ್ಞಾನದಿಂದಲೇ ಸದ್ಗತಿ ಆಗುತ್ತದೆ. ಇದರ ಬಗ್ಗೆ ಎಲ್ಲಿಯವರೆಗೂ ಗೊತ್ತಾಗುವುದಿಲ್ಲ, ಅಲ್ಲಿಯ ತನಕ ಭಕ್ತಿಯ ಅಭಿಮಾನದಲ್ಲಿ ಇರುತ್ತಾರೆ. ಜ್ಞಾನಸಾಗರ ಒಬ್ಬ ತಂದೆಯೇ ಆಗಿದ್ದಾರೆ. ಭಕ್ತಿಯಲ್ಲಿ ಎಷ್ಟೊಂದು ವೇದ ಶಾಸ್ತ್ರಗಳನ್ನು ಓದುತ್ತಾರೆ, ಧಾರಣೆ ಮಾಡಿಕೊಳ್ಳುತ್ತಾರೆ, ಅದನ್ನು ಮೌಖಿಕವಾಗಿ ತಿಳಿಸುತ್ತಾರೆ. ಇದು ಎಲ್ಲವೂ ಭಕ್ತಿಯಾಗಿದೆ. ಭಕ್ತಿ ಎಷ್ಟೊಂದು ವಿಸ್ತಾರ ಆಗಿದೆ, ಶೋಭೆ ಆಗಿದೆಯಲ್ಲವೇ? ತಂದೆ ಹೇಳುತ್ತಾರೆ, ಇದು ಮೃಗತೃಷ್ಣ ನೀರಿನ ಸಮಾನ ಆಗಿದೆ. ಆ ನೀರು ದೂರದಿಂದ ಈ ರೀತಿ ಹೊಳೆಯುತ್ತದೆ, ಅಲ್ಲಿ ಬೆಳ್ಳಿ ಇದೆ ಎನ್ನುವ ರೀತಿ ಹೊಳೆಯುತ್ತದೆ. ಜಿಂಕೆಗೆ ಬಾಯಾರಿಕೆಯಾದಾಗ ಆ ಮೃಗತೃಷ್ಣ ನೀರಿನ ಕಡೆ ಓಡುತ್ತದೆ, ಅದರಲ್ಲಿಯೇ ಸಿಕ್ಕಿ ಬೀಳುತ್ತದೆ. ಭಕ್ತಿಯೂ ಸಹ ಇದೇ ರೀತಿ ಇದೆ. ಎಲ್ಲರೂ ಅದರಲ್ಲಿಯೇ ಸಿಕ್ಕಿಕೊಳ್ಳುತ್ತಾ ಇದ್ದಾರೆ. ಈಗ ಸಿಕ್ಕಿಕೊಳ್ಳುತ್ತಾ ಸಂಪೂರ್ಣವಾಗಿ ಕುತ್ತಿಗೆಯ ತನಕ ಬಂದಿದೆ. ಅದರಿಂದ ಹೊರಗೆ ಬರುವುದಕ್ಕೆ ಮಕ್ಕಳು ಎಷ್ಟೊಂದು ಪ್ರಯತ್ನ ಮಾಡುತ್ತಾರೆ. ವಿಘ್ನಗಳು ಸಹ ಬಹಳ ಬರುತ್ತವೆ,
ಏಕೆಂದರೆ ತಂದೆ ಪವಿತ್ರರನ್ನಾಗಿ ಮಾಡುತ್ತಾರೆ. ದ್ರೌಪದಿಯೂ ಸಹ ಇದೇ ವಿಚಾರಕ್ಕೆ ಭಗವಂತನನ್ನು ಕರೆದಿದ್ದಾರೆ ಅಲ್ಲವೇ? ಈ ಸಂಪೂರ್ಣ ಜಗತ್ತು ದ್ರೌಪದಿಯರು ಹಾಗೂ ದುರ್ಯೋಧನನ ರೀತಿ ಇರುವವರ ರೀತಿ ಇದೆ. ಹಾಗೂ ಮತ್ತೆ ಇದೇ ವಿಚಾರದಿಂದ ಹೇಳುತ್ತಾರೆ, ನೀವು ಎಲ್ಲರೂ ಪಾರ್ವತಿಯರು ಆಗಿದ್ದೀರಿ. ನೀವೇ ಅಮರ ಕಥೆಯನ್ನು ಕೇಳುತ್ತಿದ್ದೀರಿ. ಇದು ಮೃತ್ಯುಲೋಕ, ಏಕೆಂದರೆ ಇಲ್ಲಿ ಅಕಾಲ ಮೃತ್ಯು ಆಗುತ್ತದೆ. ಕುಳಿತಲ್ಲಿಯೇ ಕೆಲವರಿಗೆ ಹೃದಯಘಾತ ಆಗುತ್ತದೆ. ನೀವು ಆಸ್ಪತ್ರೆಗೂ ಹೋಗಿ ಜ್ಞಾನ ತಿಳಿಸಿರಿ. ಇಲ್ಲಿ ನಿಮ್ಮ ಆಯಸ್ಸು ಎಷ್ಟು ಕಡಿಮೆ ಇದೆ, ಕಾಯಿಲೆಯಲ್ಲಿ ಬೀಳುತ್ತೀರಿ. ಭಗವಾನು ವಾಚ ಇದೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅನ್ಯ ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ತೆಗೆದುಹಾಕಿರಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮತ್ತೆ ಎಂದೂ ಕಾಯಿಲೆ ಬರುವುದಿಲ್ಲ, ಕಾಲ ಬಂದು ತಿನ್ನುವುದಿಲ್ಲ. ಆಯಸ್ಸು ದೀರ್ಘವಾಗಿರುತ್ತದೆ. ಈ ದೇವತೆಗಳ ಆಯಸ್ಸು ದೀರ್ಘ ಆಗಿತ್ತು ಅಲ್ಲವೇ? ಆದರೆ ಆ ದೀರ್ಘ ಆಯಸ್ಸು ಇರುವಂಥವರು ಈಗ ಎಲ್ಲಿಗೆ ಹೋದರು? ಪುನರ್ಜನ್ಮ ಪಡೆದುಕೊಳ್ಳುತ್ತಾ ಆಯಸ್ಸು ಕಡಿಮೆಯಾಯಿತು. ಇದು ಸುಖ ಹಾಗೂ ದುಃಖದ ಆಟ ಆಗಿದೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರಚಯಿತ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ರಚನೆಯ ಬಗ್ಗೆಯೂ ತಿಳಿದುಕೊಳ್ಳುತ್ತೇವೆ. ಎಲ್ಲರೂ ಭಕ್ತಿಯ ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಭಕ್ತಿ ಎನ್ನುವುದು ಒಂದು ಅಸ್ತಮಾನ ಆಗುವಂತಹದ್ದು ಆಗಿದೆ. ಜ್ಞಾನದಲ್ಲಿ ವಾದ್ಯ, ತಾಳ, ಮೇಳ, ಜಾತ್ರೆ, ಅಲ್ಲಿ ಕುಂಭಮೇಳದಲ್ಲಿ ಎಷ್ಟೊಂದು ಜನರು ಒಟ್ಟಾಗಿ ಸೇರಿ ಸ್ನಾನ ಮಾಡುತ್ತಾರೆ. ಸ್ನಾನ ಮಾಡುವುದರಿಂದ ಏನೂ ಆಗುವುದಿಲ್ಲ. ಪ್ರತಿನಿತ್ಯ ನೀವು ಸ್ನಾನ ಮಾಡುತ್ತೀರಿ. ನೀರು ಪ್ರತಿ ಸ್ಥಳದಲ್ಲಿಯೂ ಸಾಗರದಿಂದಲೇ ಹುಟ್ಟುತ್ತದೆ. ಎಲ್ಲಕ್ಕಿಂತ ಒಳ್ಳೆಯ ಪವಿತ್ರ ನೀರು ಎಂದರೆ ಬಾವಿಯ ನೀರು ಆಗಿರುತ್ತದೆ. ಅದರಲ್ಲಿ ಯಾವ ಕೊಳಕು ಕಸ ಬಿದ್ದಿರುವುದಿಲ್ಲ. ನದಿಯಲ್ಲಿ ಎಷ್ಟೊಂದು ಕೊಳಕು ಬಂದು ಸೇರುತ್ತದೆ. ಬಾವಿಯ ನೀರಿನಿಂದಲೇ ಸ್ನಾನ ಮಾಡಬೇಕು ತಾನೇ? ಮೊದಲು ಇಂತಹ ಪದ್ಧತಿ ಇತ್ತು. ನಂತರ ನದಿಯ ನೀರಿನಲ್ಲಿ ಸ್ನಾನ ಮಾಡುವ ಪದ್ಧತಿ ಬಂದಿತು. ಭಕ್ತಿ ಮಾರ್ಗದಲ್ಲಿ ಸ್ವಚ್ಛತೆಯನ್ನು ಇಷ್ಟಪಡುವುದಿಲ್ಲ. ಈಗ ಭಗವಂತನನ್ನು ಕರೆಯುತ್ತಾರೆ. ಭಗವಂತ, ನೀನು ಬಂದು ಸ್ವಚ್ಛ ಮಾಡು, ಅಂದರೆ ನೀನು ಬಂದು ಪತಿತರನ್ನು ಪಾವನ ಮಾಡು ಬಾ ಭಗವಂತ ಎಂದು ಕರೆಯುತ್ತಾರೆ. ನಾನಕರು ಸಹ ಭಗವಂತರ ಮಹಿಮೆಯನ್ನು ಗಾಯನ ಮಾಡಿದ್ದರು. ಹೊಲಸಾದ ಬಟ್ಟೆಯನ್ನು ಭಗವಂತ ತೊಳೆಯುತ್ತಾನೆ ಎಂದು ಗುರುನಾನಕರು ಗಾಯನ ಮಾಡಿದ್ದಾರೆ. ತಂದೆಯೇ ಬಂದು ಹೊಲಸಾದ ಬಟ್ಟೆಯನ್ನು ಸ್ವಚ್ಛ ಮಾಡುತ್ತಾರೆ, ಅಂದರೆ ಆತ್ಮವನ್ನು ಸ್ವಚ್ಛ ಮಾಡುತ್ತಾರೆ. ಅವರು ಆತ್ಮವನ್ನು ನಿರ್ಲೇಪ ಎಂದು ತಿಳಿದುಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ, ಅದು ಭಕ್ತಿ ಮಾರ್ಗ. ಜ್ಞಾನ ಇಲ್ಲ, ಘೋರವಾದ ಕತ್ತಲು ಇದೆ. ಇದನ್ನು ಅಸುರಿ ರಾಜ್ಯ ಎಂದು ಹೇಳಲಾಗುತ್ತದೆ. ಸತ್ಯಯುಗ ಈಶ್ವರೀಯ ರಾಜ್ಯ. ಇದು ರಾವಣನ ರಾಜ್ಯ, ಏಕೆಂದರೆ ಸೃಷ್ಟಿಯ ಇಳಿಯುವ ಕಲೆಯಾಗಿದೆ. ಗಾಯನವೂ ಸಹ ಇದೆ. ನೀವು ಏರುವ ಕಲೆಗೆ ಹೋದರೆ ಸರ್ವರ ಕಲ್ಯಾಣವಾಗುತ್ತದೆ, ಸರ್ವರ ಸದ್ಗತಿ ಆಗುತ್ತದೆ. ಏ ತಂದೆ, ನಿನ್ನ ಮೂಲಕ ಸರ್ವರ ಕಲ್ಯಾಣವಾಗುತ್ತದೆ. ಸತ್ಯಯುಗದಲ್ಲಿ ಎಲ್ಲರ ಕಲ್ಯಾಣವೇ ಆಗಿರುತ್ತದೆ. ಅಲ್ಲಿ ಶಾಂತಿ ಇರುತ್ತದೆ ಹಾಗೂ ಒಂದೇ ರಾಜ್ಯ ಇರುತ್ತದೆ. ಉಳಿದವರು ಎಲ್ಲರೂ ಶಾಂತಿಧಾಮದಲ್ಲಿ ಇರುತ್ತಾರೆ. ಈಗ ಅವರು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಅವರಿಗೆ ಹೋಗಿ ಕೇಳಿರಿ, ಇದಕ್ಕಿಂತ ಮೊದಲು ವಿಶ್ವದಲ್ಲಿ ಯಾವಾಗ ಶಾಂತಿ ಇತ್ತು? ನೀವು ಬೇಡುತ್ತಿರುವಂತಹ ಶಾಂತಿ ಯಾವಾಗ ಇತ್ತು? ನೀವು ಯಾವಾಗ ಸ್ವಲ್ಪ ಜ್ಞಾನವನ್ನು ತಿಳಿಸುತ್ತೀರಿ? ಆಗ ಅವರು ಹೇಳುತ್ತಾರೆ, ಇನ್ನು
40,000 ವರ್ಷಗಳು ಇದೆ. ನಂತರ ಸತ್ಯಯುಗ ಬರುತ್ತದೆ. ಮನುಷ್ಯರು ಘೋರವಾದ ಕತ್ತಲಿನಲ್ಲಿ ಇದ್ದಾರೆ. ಎಲ್ಲಿ ಇಡೀ ಕಲ್ಪದ ಆಯಸ್ಸು 5,000 ವರ್ಷಗಳು, ಎಲ್ಲಿ ಕೇವಲ ಕಲಿಯುಗದ ಆಯುಷು 40,000 ವರ್ಷಗಳು ಎಂದು ಹೇಳುವುದು. ಅನೇಕ ಮತಗಳು, ಅನೇಕ ಮಾತುಗಳು ಇವೆ. ತಂದೆ ಬಂದು ಸತ್ಯ ಮಾತನ್ನು ತಿಳಿಸುತ್ತಿದ್ದಾರೆ. 84 ಜನ್ಮಗಳು ಇದೆ. ಲಕ್ಷಾಂತರ ವರ್ಷಗಳಲ್ಲಿ ಮನುಷ್ಯ ಪ್ರಾಣಿಗಳೂ ಆಗಬಹುದು ಎಂದು ಹೇಳುತ್ತಾರೆ. ಆದರೆ ಈ ರೀತಿಯ ನಿಯಮ ಇಲ್ಲ. 84 ಜನ್ಮಗಳನ್ನು ಮನುಷ್ಯರಾಗಿಯೇ ಪಡೆದುಕೊಳ್ಳುತ್ತಾರೆ. ಅದಕ್ಕೆ ಲೆಕ್ಕವನ್ನು ತಿಳಿಸಿರಿ. ಈ ಜ್ಞಾನವನ್ನು ನೀವು ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು. ಮೊದಲಿನ ಋಷಿಮುನಿಗಳು ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ನಾಸ್ತಿಕರಾಗಿದ್ದಾರಲ್ಲವೇ? ಅವಶ್ಯವಾಗಿ ಮತ್ತೆ ಯಾರಾದರೂ ಆಸ್ತಿಕರು ಇರಬೇಕು ತಾನೆ? ದೇವತೆಗಳು ಆಸ್ತಿಕರಾಗಿದ್ದರು. ರಾವಣನ ರಾಜ್ಯದಲ್ಲಿ ನಾಸ್ತಿಕರು ಇದ್ದಾರೆ. ಜ್ಞಾನದಿಂದ ನೀವು ಆಸ್ತಿಕರಾಗುತ್ತೀರಿ. ನಂತರ 21 ಜನ್ಮಗಳ ಆಸ್ತಿ ಸಿಗುತ್ತದೆ. ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈಗ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇಲ್ಲಿ ನಾವು ಉತ್ತಮರಿಗಿಂತಲೂ ಉತ್ತಮ ಪುರುಷರು, ಸ್ವರ್ಗದ ಮಾಲೀಕರು ಆಗುತ್ತೇವೆ. ಎಷ್ಟು ನೀವು ಓದುತ್ತೀರಿ ಅಷ್ಟೇ ಶ್ರೇಷ್ಠರಾಗುತ್ತೇವೆ. ಚೆನ್ನಾಗಿ ಓದಿ ಬರೆದರೆ ವಿಶ್ವದ ಮಾಲೀಕರು ಆಗುತ್ತೇವೆ. ಇಲ್ಲ ಅಂದರೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಅಲ್ಲಿ ಸ್ವಚ್ಛತೆ ಇತ್ಯಾದಿ ಕಾರ್ಯಗಳನ್ನು ಮಾಡುವವರು ಇರುತ್ತಾರೆ ತಾನೇ. ಆದರೆ ಅದು ಸುಖದ ರಾಜಧಾನಿಯಾಗಿದೆ. ಇಲ್ಲಿ ದುಃಖ ಇದೆ. ಆಸ್ತಿಕರು ಆದಾಗ ಸುಖದಲ್ಲಿ ರಾಜ್ಯಭಾರ ಮಾಡುತ್ತೇವೆ. ನಂತರ ರಾವಣ ಬರುವುದರಿಂದ ನಾಸ್ತಿಕರು ಆಗುತ್ತೇವೆ. ನಂತರ ದುಃಖ ಆಗುತ್ತದೆ. ಭಾರತ ಎಷ್ಟೊಂದು ನಿರ್ವಿಕಾರಿಯಾಗಿತ್ತು. ಅಪಾರವಾದ ಸಂಪತ್ತು ಇತ್ತು. ಸೋಮನಾಥನ ಮಂದಿರ ಎಷ್ಟೊಂದು ವಿಜೃಂಭಣೆಯಿಂದ ಕಟ್ಟಿಸಲಾಗಿತ್ತು. ಮಂದಿರವನ್ನು ಕಟ್ಟಿಸುವುದಕ್ಕೋಸ್ಕರ ಎಷ್ಟೊಂದು ಹಣವನ್ನು ತೊಡಗಿಸಿದ್ದರು. ಅಂದ ಮೇಲೆ ಅದನ್ನು ಕಟ್ಟಿಸಿದವರ ಹತ್ತಿರ ಎಷ್ಟು ಸಂಪತ್ತು ಇರಬಹುದು? ಅಂದ ಮೇಲೆ ಅಷ್ಟು ಹಣ ಎಲ್ಲಿಂದ ಸಿಕ್ಕಿತ್ತು? ಶಾಸ್ತ್ರಗಳಲ್ಲಿ ಸಮುದ್ರ ರಾಜ ರತ್ನಗಳ ತಟ್ಟೆಯನ್ನು ತುಂಬಿಕೊಟ್ಟ ಎಂದು ಹೇಳಿದ್ದಾರೆ. ಈಗ ತಂದೆ ನಿಮ್ಮ ಜೋಳಿಗೆ ತುಂಬಿಸುತ್ತಿದ್ದಾರೆ. ಅವರು ಶಂಕರನ ಮುಂದೆ ಹೋಗಿ ನಮ್ಮ ಜೋಳಿಗೆಯನ್ನು ತುಂಬಿಸು ಎಂದು ಕೇಳಿಕೊಳ್ಳುತ್ತಾರೆ. ಅವರು ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ತಂದೆ ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ. ಯಾರಿಗೆ ಬೇಕೋ ಅವರು ತುಂಬಿಸಿಕೊಳ್ಳಬಹುದು. ಎಷ್ಟು ಚೆನ್ನಾಗಿ ಓದುತ್ತೀರಿ ಅಷ್ಟೇ ಚೆನ್ನಾಗಿ ಸ್ಕಾಲರ್ಶಿಪ್ ಸಿಗುತ್ತದೆ. ನೀವು ಬೇಕಾದರೆ ಡಬಲ್ ಕಿರೀಟಧಾರಿಗಳು ಆಗಬಹುದು. ಇಲ್ಲ ಎಂದರೆ ಅಲ್ಲಿ ಹೋಗಿ ಚಾಂಡಾಲರು ಆಗಬಹುದು. ಬಹಳ ಮಕ್ಕಳು ತಂದೆಗೆ ಡೈವೋರ್ಸ್ ಕೊಡುತ್ತಾರೆ. ಡೈವೋರ್ಸ್ ಮಕ್ಕಳೇ ಕೊಡುತ್ತಾರೆ. ಪತಿಗೆ ಪತ್ನಿಯೇ ಡೈವೋರ್ಸ್ ಕೊಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆ ಹೇಳುತ್ತಾರೆ, ನನಗೆ ಯಾವ ಚಿಂತೆಯೂ ಇಲ್ಲ. ನಾನು ಚಿಂತೆಯಿಂದ ಮುಕ್ತನಾಗಿದ್ದೇನೆ. ನಿಮ್ಮನ್ನೂ ಸಹ ಮುಕ್ತರನ್ನಾಗಿ ಮಾಡುತ್ತಿದ್ದೇನೆ. ಚಿಂತೆಯಿಂದ ನಿಶ್ಚಿಂತರನ್ನಾಗಿ ಸದ್ಗುರು ಸ್ವಾಮಿ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಎಲ್ಲರ ಸ್ವಾಮಿ ಅಂದರೆ ತಂದೆಯಾಗಿದ್ದಾರೆ. ಅವರನ್ನು ಮಾಲೀಕರು ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಬೇಹದ್ದಿನ ಶಿಕ್ಷಕ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಶಿಕ್ಷಕರು ಅನೇಕ ಶಿಕ್ಷಣವನ್ನು ಕೊಡುತ್ತಾರೆ. ತಂದೆ ನಾವು ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಅದು ಈ ಜ್ಞಾನಕ್ಕಿಂತ ಭಿನ್ನವಾಗಿದೆ. ಅವರು ಜ್ಞಾನ ಸಾಗರ ಆಗಿದ್ದಾರೆ. ಎಲ್ಲವನ್ನೂ ತಿಳಿಸುವಂಥವರು ಎಂದು ಹೇಳುವುದಿಲ್ಲ.
ಈ ರೀತಿ ಬಹಳ ಹೇಳುತ್ತಾರೆ. ಭಗವಂತ ತಾವು ಎಲ್ಲವನ್ನು ತಿಳಿದುಕೊಳ್ಳುವಂಥವರು. ನಮ್ಮ ಮನಸ್ಸಿನೊಳಗೆ ಏನಿದೆ ಎನ್ನುವುದು ನಿಮಗೆ ಗೊತ್ತಿದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಇವರ ಭೃಕುಟಿಯ ಸಿಂಹಾಸನದಲ್ಲಿ ಕೇವಲ ಶಿವ ತಂದೆ ಕುಳಿತಿದ್ದಾರೆ, ಬೇರೆ ಯಾವುದೂ ಇಲ್ಲ. ಈ ಶರೀರ ಕಸ ಆಗಿದೆ. ಈ ಶರೀರದಿಂದ ಆತ್ಮ ಹೊರಟು ಹೋದಾಗ ಈ ಶರೀರವನ್ನು ಸುಟ್ಟು ಹಾಕುತ್ತಾರೆ. ಆತ್ಮವೇ ಮುಖ್ಯವಾಗಿದೆ. ಆತ್ಮ ಎಷ್ಟು ಸಣ್ಣ ಬಿಂದುವಾಗಿದೆ. ಆತ್ಮ ಅಂದರೆ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ತಂದೆ ಹೇಳುತ್ತಿದ್ದಾರೆ, ಮೊದಲು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ, ನಂತರ ತಂದೆಯ ಬಗ್ಗೆ ತಿಳಿದುಕೊಳ್ಳಬೇಕು. ತಂದೆ ಮೊಟ್ಟ ಮೊದಲು ಆತ್ಮಜ್ಞಾನವನ್ನು ತಿಳಿಸಿಕೊಡುತ್ತಾರೆ, ನಂತರ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಆತ್ಮ ಅವಿನಾಶಿಯಾಗಿದೆ ಎನ್ನುವುದು ನಿಮಗೆ ಮೊದಲು ಗೊತ್ತಿತ್ತು ಏನು? ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡುತ್ತಿದ್ದರು, ನಂತರ ಅವುಗಳನ್ನು ಸಮಾಪ್ತಿ ಮಾಡುತ್ತಿದ್ದರು. ತಂದೆ ಹೇಳುತ್ತಾರೆ, ಇದೆಲ್ಲವೂ ಗೊಂಬೆಗಳ ಪೂಜೆಯಾಗಿದೆ. ತಿಳುವಳಿಕೆಹೀನರಾಗಿ ಮಾಡುತ್ತಿದ್ದೇವೆ, ಏನನ್ನು ತಿಳಿದುಕೊಂಡಿಲ್ಲ. ಶಿವನ ಬಗ್ಗೆ ಆಗಲಿ, ಆತ್ಮದ ಬಗ್ಗೆಯಾಗಲಿ, ಲಕ್ಷ್ಮೀನಾರಾಯಣರ ಬಗ್ಗೆಯಾಗಲಿ ತಿಳಿದುಕೊಂಡಿಲ್ಲ. ಸತ್ಯತೆಯ ಬಗ್ಗೆಯೂ ತಿಳಿದುಕೊಂಡಿಲ್ಲ, ಅಸತ್ಯತೆಯನ್ನು ತಿಳಿದುಕೊಂಡಿಲ್ಲ. ಇದು ಯಾವುದು ಹೊಸ ಮಾತಲ್ಲ ಎನ್ನುವುದನ್ನು ತಂದೆ ತಿಳಿಸಿಕೊಡುತ್ತಿದ್ದಾರೆ. ಮತ್ತೆ ಇದೇ ರೀತಿ ಆಗುತ್ತದೆ. ನೀವು ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ, ಮತ್ತೆ ಮಂಗಗಳು ಆಗುತ್ತೀರಿ. ಸತ್ಯಯುಗದಲ್ಲಿ ಯಾರಿಗಾದರೂ ನಾವು ಮತ್ತೆ ಮಂಗಗಳಾಗುತ್ತೇವೆ ಎನ್ನುವುದು ಗೊತ್ತಿರುತ್ತದೆಯೇನು? ಇದು ಕೇವಲ ಸಂಗಮ ಯುಗದಲ್ಲಿಯೇ ಗೊತ್ತಾಗುತ್ತದೆ. ನೀವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರಿದ್ದಾರೆ. ಯಾರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಅವರು ಅನೇಕರಿಗೆ ಧಾರಣೆ ಮಾಡಿಸುತ್ತಾರೆ, ಅಂದರೆ ಕಲ್ಯಾಣಕಾರಿಯಾಗಿದ್ದಾರೆ. ಮಕ್ಕಳು ಸಹ ಕಲ್ಯಾಣಕಾರಿ ಆಗಿರುತ್ತಾರೆ. ಕೆಲವರು ಅನೇಕರನ್ನು ವಿಕಾರದ ಕೆಸರಿನಿಂದ ಹೊರಗೆ ತೆಗೆಯುತ್ತಾ ಸ್ವತಃ ತಾವು ಕೆಸರಿನಲ್ಲಿ ಸಿಕ್ಕಿಕೊಳ್ಳುತ್ತಾರೆ, ಅಪವಿತ್ರರು ಆಗುತ್ತಾರೆ. ಆಗ ಸಂಪಾದನೆ ಎಲ್ಲ ಹಾಳಾಗುತ್ತದೆ. ಕಾಮದ ನಶೆ ಏರಿದಾಗ ಮಾಡಿಕೊಂಡಂತಹ ಸಂಪಾದನೆ ನಷ್ಟವಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಬೇಕು. ಕಾಮದ ಚಿತೆಯ ಮೇಲೆ ಕುಳಿತುಕೊಳ್ಳಬಾರದು. ಕಾಮದ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ನೀವು ಕಪ್ಪಾಗುತ್ತೀರಿ. ನಾವೇ ಸುಂದರ ಆಗಿದ್ದವರು ನಂತರ ನಾವೇ ಕಪ್ಪಾಗುತ್ತೇವೆ ಎಂದು ನೀವೇ ಹೇಳುತ್ತೀರಿ. ನಾವೇ ದೇವತೆಗಳಾಗಿದ್ದವರು ನಂತರ ಕೆಳಗೆ ಇಳಿಯುತ್ತಾ ಬರುತ್ತೇವೆ. ಇಲ್ಲ ಅಂದರೆ 84 ಜನ್ಮಗಳನ್ನು ಯಾರು ಪಡೆದುಕೊಳ್ಳುತ್ತಾರೆ? ಈ ಲೆಕ್ಕವನ್ನು ತಂದೆಯೇ ತಿಳಿಸುತ್ತಾರೆ. ಆದರೆ ಅಲ್ಲಿ ಭಕ್ತಿ ಮಾರ್ಗದ ಶಾಸ್ತ್ರಗಳು ಹಾಗೂ ಅನೇಕ ಗುರುಗಳು ಇದ್ದಾರೆ. ಜ್ಞಾನ ಮಾರ್ಗಕ್ಕೋಸ್ಕರ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅನೇಕ ಗುರುಗಳು ಅಲ್ಲಿ ಇದ್ದಾರೆ. ಸ್ತ್ರೀಗೆ ನಿನ್ನ ಪತಿಯೇ ನಿನಗೆ ಗುರು ಈಶ್ವರ ಎಂದು ಹೇಳುತ್ತಾರೆ. ಅವರ ಆಜ್ಞೆಯಂತೆ ನಡೆಯಬೇಕು ಎಂದು ಹೇಳುತ್ತಾರೆ. ಅವರ ಮೊದಲ ಆಜ್ಞೆ ಕಾಮಕಟಾರಿಯ ಆಜ್ಞೆಯಾಗಿದೆ. ಪವಿತ್ರರಾಗುವುದಕ್ಕೆ ಮಕ್ಕಳು ಪ್ರಯತ್ನ ಮಾಡಲೇಬೇಕು ಎನ್ನುವುದು ಮಕ್ಕಳಿಗೆ ಗೊತ್ತಿದೆ. ಅರ್ಧ ಕಲ್ಪ ವಿಷಸಾಗರದಲ್ಲಿ ಇದ್ದವರು ಈಗ ಆ ವಿಷಸಾಗರದಿಂದ ಹೊರಗೆ ಬರುವುದು, ಅಂದರೆ ವಿಕಾರಗಳ ಸಾಗರದಿಂದ ಹೊರಗೆ ಬರುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ. ನೀವು ಸ್ವಲ್ಪ ಜ್ಞಾನ ಕೊಟ್ಟರೂ ಸಹ ಅದರ ವಿನಾಶ ಆಗುವುದಿಲ್ಲ. ಪ್ರಜೆಗಳಾಗುತ್ತಾರೆ. ಸತ್ಯನಾರಾಯಣ ಆಗುವ ಕತೆ ಆಗಿದೆ. ಪ್ರಜೆಗಳು ರೆಡಿಯಾಗುತ್ತಾರೆ.
ಜ್ಞಾನ ತಿಳಿದುಕೊಂಡು ಹೋದರೂ ಮತ್ತೆ ಬಂದು ತಿಳಿದುಕೊಳ್ಳುತ್ತಾರೆ. ಮುಂದೆ ಹೋದಂತೆ ಮನುಷ್ಯರಿಗೂ ಬಹಳ ವೈರಾಗ್ಯ ಬರುತ್ತದೆ. ಹೇಗೆ ಸ್ಮಶಾನದಲ್ಲಿ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ಅಲ್ಲವೇ? ಸ್ಮಶಾನದಿಂದ ಹೊರಗೆ ಬಂದಾಗ ಆ ವೈರಾಗ್ಯ ಸಮಾಪ್ತಿಯಾಗುತ್ತದೆ. ನೀವು ಯಾವಾಗ ಅನ್ಯರಿಗೆ ಜ್ಞಾನ ತಿಳಿಸುತ್ತೀರಿ ಆಗ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಅಲ್ಲಿಂದ ಹೊರಗೆ ಹೋದರೆ ಅದು ಸಮಾಪ್ತಿಯಾಗುತ್ತದೆ. ಬುದ್ಧಿಯಿಂದ ಜ್ಞಾನ ಮಾಯವಾಗುತ್ತದೆ. ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಈ ಕೆಲಸವನ್ನು ಮುಗಿಸಿಕೊಂಡು ಬಂದು ಬಿಡುತ್ತೇವೆ ಎಂದು ಹೇಳುತ್ತಾರೆ. ಅಲ್ಲಿಂದ ಹೊರಗೆ ಹೋದರೆ ಮಾಯೆ ಅವರ ತಲೆಯನ್ನೇ ತಿರುಗಿಸುತ್ತದೆ. ಕೋಟಿಯಲ್ಲಿ ಕೆಲವರು ಬರುತ್ತಾರೆ. ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವುದರಲ್ಲಿ ಪರಿಶ್ರಮವಿದೆ. ಪ್ರತಿಯೊಬ್ಬರೂ ತಮ್ಮ ಮನಸ್ಸಿಗೆ ತಾವೇ ಕೇಳಿಕೊಳ್ಳಿರಿ, ಬೇಹದ್ದಿನ ತಂದೆಯನ್ನು ನಾನು ನೆನಪು ಮಾಡುತ್ತಿದ್ದೇನಾ ಎಂದು ಕೇಳಿಕೊಳ್ಳಿರಿ. ಮಕ್ಕಳು ನಾವು ಮರೆತು ಬಿಟ್ಟೆವು ಎಂದು ಹೇಳುತ್ತಾರೆ. ಅರೆ, ಬೇಹದ್ದಿನ ತಂದೆಯನ್ನು ಮರೆಯುತ್ತೀರಾ? ಲೌಕಿಕ ತಂದೆಯನ್ನು ಎಂದಾದರೂ ಮರೆಯುತ್ತೀರಾ? ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ. ವರದಾನ: ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥಿ ಆಗಿರಿ. ಬಾಪ್ ದಾದಾರವರಿಗೆ ಮಕ್ಕಳ ತೀವ್ರ ಪುರುಷಾರ್ಥದ ಲಗನ್ನನ್ನು ನೋಡಿ ಖುಷಿಯಾಗುತ್ತದೆ. ಫಾಸ್ಟ್ ಪುರುಷಾರ್ಥ ಮಾಡುವಂಥವರ ಮುಖ ಬುದ್ಧಿಯು ತಂದೆಯ ಸಮಾನ ಸದಾ ಆತ್ಮಿಕ ದೃಷ್ಟಿ ಬರುತ್ತದೆ. ಅವರ ಪ್ರತಿಯೊಂದು ದೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮನನ್ನು ದೃಷ್ಟಿಯಿಂದ ಸಂತುಷ್ಟ ಮಾಡುವ ಆತ್ಮೀಯತೆಯು ಕಾಣಿಸುತ್ತದೆ. ಇಂತಹ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಸ್ವಯಂವನ್ನು ಅಕಾಲ ಮೂರ್ತಿ ಹಾಗೂ ತ್ರಿಕಾಲದರ್ಶಿ ಎಂದು ತಿಳಿದುಕೊಳ್ಳಿರಿ. ಇದರಿಂದ ಸಮರ್ಥ ಸ್ವರೂಪರು ಆಗುತ್ತೇವೆ. ಒಳ್ಳೆಯದು. ಓಂ ನಮಃ ಶಿವಾಯ.